ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ನಿಮ್ಮ ಶತ್ರುಗಳು, ನಿಮ್ಮ ಎನಿಮೀಸ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರುತ್ತೆ ನಿಮ್ಮ ಟುವರ್ಡ್ಸ್, ಅಥವಾ ಅವ್ರ ತಲೆಯಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆಗಳು ಓಡ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವಾಗ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸ್ ಬಗ್ಗೆ ಡೀಟೇಲ್ಸ್ ನ ತಗೋಬಹುದು. ಈಗ ಆಲ್ರೆಡಿ ಸುಮಾರು ಜನ ಕ್ಲಾಸ್ಗೆ ಸೇರಿ ಅದರ ಉಪಯೋಗನ ಪಡ್ಕೋತಾ ಇದ್ದಾರೆ. ನೀವು ಕೂಡ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಅಂಡ್ ಆಲ್ಸೋ ಇವಾಗ ಇವಾಗ ನಾನು ಕಾರ್ಡ್ಸ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ನೋಡೋಣ ಏನೆಲ್ಲ ಬರ್ಬೋದು, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು 5 ಕಾರ್ಡ್ಸ್ ನ ತೆಗಿತೀನಿ. ನಿಮ್ಗೆ ಯಾವುದೇ ಕಾರ್ಡ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಆಲ್ರೆಡಿ ನಾನು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ. ಸೆಕೆಂಡ್ ಕಾರ್ಡ್ ನಮಗೆ 8 ಆಫ್ ಕಪ್ಸ್ ಬಂದಿದೆ. ಥರ್ಡ್ ಕಾರ್ಡು ನಮಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಅಂಡ್ ಫೋರ್ತ್ ಕಾರ್ಡು ದ ಎಂಪರರ್ ಬಂದಿದೆ. ಓಕೆ. ಅಂಡ್ ಫಿಫ್ತ್ ಕಾರ್ಡ್ ದ ಟವರ್ ಬಂದಿದೆ. ಓ ಮೈ ಗಾಡ್. ಓಕೆ. ಸೊ ಗೈಸ್, ಇವತ್ತಿನ ರೀಡಿಂಗ್ ಅಲ್ಲಿ ಮೊದಲನೇ ಕಾರ್ಡು ನಮಗೆ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮನ್ನ ತುಂಬಾನೇ ಸೆಲ್ಫಿಶು, ಓಕೆ, ತುಂಬಾ ಏನಂತ ಹೇಳೋದು, ತುಂಬಾ ಜಿಪ್ಣರ ಇರ್ಬೋದು, ಅಥವಾ ತುಂಬಾನೇ ಕನ್ನಿಂಗ್ ಮೈಂಡ್ ಸೆಟ್, ಅಥವಾ ಒಂಥರ ಸೆಲ್ಫಿಶ್ ಬುದ್ಧಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಕೂಡ ಅದೇ ತರ ಇದ್ದೀರಾ ಅಂತ ಅವರು ಕೂಡ ಅನ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಯಾವ ತರ ಹೇಳೋದು, ತುಂಬಾನೇ ಮನಿ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಸಂಬಂಧಗಳಿಗಿಂತ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡುವಂತ ವ್ಯಕ್ತಿ ನೀವು. ಮನಿ ಇದ್ರೆ ಎಲ್ಲ ನಮ್ಗೆ ಸಿಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮನಿನೇ ಎಲ್ಲ, ಮನಿ ಒಂದು ಇದ್ಬಿಟ್ರೆ ನನಗೆ ಮರ್ಯಾದೆ ಸಿಗತ್ತೆ, ಎಲ್ಲದೂ ನಮ್ಮ ಹತ್ರ ಬರುತ್ತೆ ಅಂತ ಹೇಳಿ ತುಂಬಾ ಸೆಲ್ಫಿಶ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದಾರೆ. ಮನಿ ಅರ್ನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿರೋದು, ಮತ್ತೆ ಮನಿ ಇದ್ರೆ ಜನ ನಮ್ಗೆ, ದುಡ್ಡಿದ್ರೆ ಜನ ನಮ್ಗೆ ಗೌರವ ಕೊಡ್ತಾರೆ ಅಂತ ಹೇಳಿ ಫೀಲ್ ಮಾಡ್ತಿರೋದು. ಅಂಡ್ ಆಲ್ಸೋ ತುಂಬಾ ಕಂಫರ್ಟಬಲ್ ಆಗಿ ಜನಗಳ ಜೊತೆಗಿಂತ ಮನಿ ಜೊತೆ ನೀವು ತುಂಬಾ ಕಂಫರ್ಟಬಲ್ ಆಗಿ ಇರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಶೋ ಆಫ್ ಮಾಡುವಂತದ್ದು, ತುಂಬಾ ಡಾಮಿನೇಟಿಂಗ್ ಆಗಿರುವಂತದ್ದು. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಲೈಕ್ ಮನಿನ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ ನೀವು. ಓಕೆ. ದುಡ್ಡು ಅಂದ ತಕ್ಷಣ ಪಾಸಿಟಿವ್ ಆಗೋದು, ತುಂಬಾ ಸ್ಟಿಂಗಿ ನ್ಯಾಸ್ಟಿ ಆಗಿ ಇರುವಂತದ್ದು. ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಷ್ಟೇ ತುಂಬಾ ಒಂಥರ ಯಾರಾದ್ರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಮನಿ ಇತ್ತು ಅಂದ್ರೆ ಚೆನ್ನಾಗಿ. ಅಂಡ್ ಯಾರ ಮೇಲೂ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ದುಡ್ಡನ್ನ ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲದೆ ಇರುವಂತದ್ದು. ಅಂಡ್ ನಿಮ್ ತಲೆ ತುಂಬಾ ದುಡ್ಡು ಕುತ್ಕೊಂಡಿದೆ, ದುಡ್ಡಿದ್ರೆ ಯಾರಾದ್ರೂ ನಮ್ಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು ತುಂಬಾನೇ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ನಿಮ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಮನಿಗೋಸ್ಕರ. ಆಮೇಲೆ ತುಂಬಾ ಪ್ರಮೋಷನ್ ಮತ್ತೆ ಜಾಬ್ ಅಲ್ಲಿ, ಕೆರಿಯರ್ ಅಲ್ಲಿ ಸಕ್ಸಸ್ ತಗೊಳ್ಳೋದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋವಂಥದ್ದು. ಅಂಡ್ ಆಲ್ಸೋ ನೀವು ಮನಿನ ಲೈಕ್ ದುಡ್ಡೇ ನಾನು, ಅಥವಾ ನೋಡು ನಾನು ಎಷ್ಟು ದುಡ್ಡು ಮಾಡಿದೀನಿ ಅಂತ ತೋರ್ಸೋದಕ್ಕೆ ತುಂಬಾ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅವರಿಗೆ. ಅದನ್ನು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಮನಿ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ತಗೊಳ್ಬೋದು. ಮನಿ ನನ್ನನ್ನ ಪ್ರೊಟೆಕ್ಟ್ ಮಾಡುತ್ತೆ, ಜನಗಳಿಗಿಂತ ಜಾಸ್ತಿ ದುಡ್ಡು ನನ್ನನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿ ನೀವು ಥಿಂಕ್ ಮಾಡಿ ತುಂಬಾ ಸೆಲ್ಫಿಶ್ ಆಗಿ ಮನಿ ಜೊತೆ, ಅಂದ್ರೆ ಮನಿ ಜೊತೆ ನಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಅವರು ಅನ್ಕೊಳ್ತಾ ಇದ್ದಾರೆ. ಇನ್ನು 8 ಆಫ್ ಕಪ್ಸ್ ಸೆಕೆಂಡ್ ಕಾರ್ಡು ನಮಗೆ 8 ಆಫ್ ಕಪ್ಸ್ ಬಂದಿರೋದ್ರಿಂದ
ತುಂಬಾ ಲಾಜಿಕ್ ಯೂಸ್ ಮಾಡುವಂಥದ್ದು ಅಂಡ್ ಎಲ್ಲಿ ಆ, ನಿಮಗೆ ಮರ್ಯಾದೆ ಇರಲ್ಲ ಅಂತ ಹೇಳಿ ಗೊತ್ತಾಗತ್ತಲ್ವಾ. ಸೊ ಅಂತ ಜಾಗದಲ್ಲಿ ನೀವು ಇರಲ್ಲ ಅಂತ ಗೊತ್ತು ಅವರಿಗೆ. ಓಕೆ, ಎಲ್ಲಿ ನಿಮ್ಗೆ ಮರ್ಯಾದೆ ಸಿಗಲ್ಲೋ ಅಂತ ಜಾಗದಿಂದ ನೀವು ಕಾಲ್ ಕೀಳೋದು, ದೂರ ಹೋಗುವಂಥದ್ದು ಅಂಡ್ ಆಲ್ಸೋ ತುಂಬಾ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಳ್ಳೋ ಪರ್ಸನಾಲಿಟಿ ಆಗಿರ್ಬೋದು. ಅಂಡ್ ಕೆಲವೊಂದು ಪಾಸ್ಟ್ ಇದು ಕೂಡ ಆಗಿದೆ ನಿಮಗೆ, ಪಾಸ್ಟ್ ಅಲ್ಲಿ ತುಂಬಾ ನೋವುಗಳಾಗಿರ್ಬೋದು, ಅದ್ರಿಂದನೂ ನೀವು ತುಂಬಾ ಜನಗಳಿಂದ, ಅದರಲ್ಲೂ ನಾಟಕೀಯ ಜನಗಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ ನೀವು. ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಜನಗಳಿಂದ ನಿಮಗೆ ಏನಾದ್ರೂ ಅವಮಾನಗಳಾಗಿದ್ರೆ ಆ ಒಂದು ಜಾಗನೂ ಕೂಡ ನೀವು ಆಲ್ರೆಡಿ ಮೂವ್ ಆನ್ ಮಾಡಿದೀರಾ, ಆ ಜಾಗನೂ ಬಿಟ್ಟು ನೀವು ದೂರ ಹೋಗ್ತಾ ಇದ್ದೀರಾ ಅನ್ನೋದು ಕೂಡ ನಿಮ್ಮ ಒಂದು ಶತ್ರುಗಳಿಗೆ ಗೊತ್ತಾಗಿದೆ. ಅಂದ್ರೆ ಆ ಜಾಗನ ಬಿಟ್ಟು ವಾಕ್ ಅವೇ ಮಾಡೋದು. ಎಮೋಷನಲಿ ನೀವು ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ, ಮೊದ್ಲಿನ ತರ ಇಲ್ಲ, ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿಲ್ಲ, ತುಂಬಾ ಸ್ಟ್ರಾಂಗ್ ಆಗೋದು, ಐ ಡೋಂಟ್ ಕೇರ್ ಅನ್ನೋ ತರ, ನೀವಿದ್ರು ಒಂದೇ ನನಗಿಲ್ಲ ಅಂದ್ರು ಒಂದೇ ಅನ್ನೋ ತರ. ಅಂಡ್ ತುಂಬಾ ಜನಗಳನ್ನ ನೀವು ಹೋಗ್ತೀರಾ ಫೈನ್ ಹೋಗಿ ಅಂತ ಹೇಳಿ ಬಿಟ್ಕೊಡ್ತಾ ಇರೋಂತ ಎನರ್ಜಿ ಕಾಣಿಸ್ತಾ ಇದೆ. ನೀವು ಹೋಗ್ಬೇಕಂತಿದ್ದೀರಾ, ಸರಿ ಪರವಾಗಿಲ್ಲ ಹೋಗಿ ಅಂತ ಬಿಟ್ಕೊಡ್ತಾ ಇರೋದು, ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇರೋವಂಥದ್ದು, ಇನ್ನು ತುಂಬಾ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ನಿಮ್ಮ ಮರ್ಯಾದೆ, ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ಡ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ತುಂಬಾ ಜನಗಳಿಂದ ಮೂವ್ ಆನ್ ಆಗ್ತಿರೋದು, ಮೈಂಡ್ ಚೇಂಜ್ ಮಾಡ್ಕೊಳ್ತಾ ಇರೋದು, ಜಾಗನ ಬದಲಾವಣೆ ಮಾಡ್ತಾ ಇರುವಂತದ್ದು, ಜಾಬ್ ಅಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತಾ ಇರೋದು, ಎಮೋಷನಲಿ ಫುಲ್ಫಿಲ್ ಅಂದ್ರೆ ನಿಮ್ಮನ್ನ ನೀವು ತುಂಬಾ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುವಂತ ಎನರ್ಜಿ. ಕೆಲವೊಬ್ಬರಿಗೆ ತುಂಬಾ ಡೀಪ್ ಆಗಿರೋ ಸತ್ಯಗಳು ಮತ್ತೆ ಸ್ಪಿರಿಚುವಲ್ ಗ್ರೋತ್, ನೀವು ಸ್ಪಿರಿಚುವಲಿ ಗ್ರೋತ್ ಆಗ್ತಿರೋವಂಥದ್ದು, ಈ ಎನರ್ಜಿಗಳೆಲ್ಲ ಅವರು ಫೀಲ್ ಮಾಡ್ತಾ ಇದ್ದಾರೆ, ಸೆನ್ಸ್ ಮಾಡ್ತಾ ಇದ್ದಾರೆ. ನೀವು ಒಂಥರ ಐ ಡೋಂಟ್ ಕೇರ್ ಅನ್ನೋ ತರ ನೀವು ವಾಕ್ ಅವೇ ಮಾಡ್ತಾ ಇದ್ದೀರಾ. ಸೊ ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ, ಯಾರನ್ನ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರ್ದು, ಯಾರನ್ನ ಬಿಡ್ಬೇಕು, ನಾನು ಯಾವ ಕಡೆ ಹೋದ್ರೆ ನನಗ್ ಸಕ್ಸಸ್ ಸಿಗತ್ತೆ ಅಂತ ಹೇಳಿ ಅಂಡ್ ಸತ್ಯನ ಹುಡುಕೊಂಡು ಹೋಗ್ತಾ ಇದ್ದೀರಾ. ಆ ಒಂದು ಎನರ್ಜಿ ಕೂಡ ಅವರು ನೋಡ್ತಾ ಇದ್ದಾರೆ. ಇನ್ನು ಥರ್ಡ್ ಕಾರ್ಡ್ ನಮ್ಗೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾನೇ ಲೈಕ್ ತುಂಬಾನೇ ಚೆನ್ನಾಗಿ ಯಾವ್ದೋ ಒಂದು ಆಕ್ಷನ್ ತಗೊಳ್ತಾ ಇದ್ದೀರಾ. ಓಕೆ, ಎಮೋಷನಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರುವಂತದ್ದು, ತುಂಬಾ ಲಾಜಿಕ್ ಯೂಸ್ ಮಾಡ್ತಿರುವಂತದ್ದು ಅಂಡ್ ಆಲ್ಸೋ ತುಂಬಾ ಟ್ರಸ್ಟ್ ವರ್ತ್, ಜನ ನಿಮ್ಮನ್ನ ನಂಬ್ತಾ ಇದ್ದಾರೆ, ಜನ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂಡ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಿಮಗೆ ಏನ್ ಬೇಕು ಅನ್ನೋದು. ಓಕೆ, ಅಂಡ್ ಆಲ್ಸೋ ನೀವು ಯಾವ ತರ ಅಂದ್ರೆ ತುಂಬಾ ಕರೇಜ್ ಆಗಿ ಮಾತಾಡ್ತಾ ಇರೋದು, ಕೆಲವೊಂದು ಸತ್ಯಗಳನ್ನ ಕರೇಜ್ ಇಂದ ಮಾತಾಡ್ತಿರೋದು, ತುಂಬಾ ವಾರ್ಮ್ ಹಾರ್ಟ್ ಆಗಿ ಇಟ್ಕೊಳ್ಳೋದು, ಒಳ್ಳೆ ಟೀಚರ್ ಆಗಿರೋವಂಥದ್ದು, ಒಳ್ಳೆ ಟೀಚ್ ಮಾಡ್ತಿರೋವಂಥದ್ದು ಅಂಡ್ ತುಂಬಾ ಜನನ ಇಷ್ಟ ಪಡ್ತಿರೋವಂಥದ್ದು, ತುಂಬಾ ಓಪನ್ ಅಪ್ ಆಗಿರುವಂತದ್ದು ಅಂಡ್ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟೇಬಲ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಎಕ್ಸ್ಪ್ರೆಸ್ ಮಾಡಕ್ ಬರ್ಲಿಲ್ಲ ಅಂದ್ರೂ ಫೀಲಿಂಗ್ಸ್ ನಿಮಗೆ, ಬಟ್ ಚೆನ್ನಾಗಿ ಕೆಲವೊಂದ್ಸರಿ ಎಮೋಷನಲಿ ಆ ಕಡೆ ಈ ಕಡೆ ಆದ್ರೂ ಕೂಡ ನೀವು ಕೆಲವೊಂದು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆನಾ, ಎಮೋಷನಲಿ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಧೈರ್ಯ ನಿಮ್ಮ ಹತ್ರ ಇದೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ನೀವು ಕೆಲವೊಂದ್ಸರಿ ಆಕ್ಷನ್ ತಗೊಳ್ತಿರಲ್ಲ, ಅದು ನೀವ್ ಸಿಟ್ಟು ಬಂದಾಗ ಆತರ ಆಕ್ಷನ್ ತಗೊಂಡಿರೋದು ಅಂತಾನು ಗೊತ್ತು. ನಿಮ್ಗೆ ಏನಾದ್ರೂ ಆಕ್ಷನ್ ತಗೊಂಡಾಗ ಸಡನ್ ಆಗಿ ಆಕ್ಷನ್ ತಗೊಂಡ್ರಿ ಅಂದ್ರೆ ಅದು ಡೆಫಿನೆಟ್ಲಿ ನೀವು ಸಿಟ್ಟು ಬಂದಾಗ ತಗೊಂಡಿರುವಂತ ಆಕ್ಷನ್. ಕೋಪನ ಸಡನ್ ಆಗಿ ನೀವು ಆ ತರ ತೋರ್ಸ್ಕೊಂಡಿರ್ತೀರಾ. ಸೊ ಎಮೋಷನಲಿ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಇವರು ಆಕ್ಷನ್ ತಗೊಳ್ತಾರೆ ಅನ್ನೋದು ಗೊತ್ತು. ಅದು ನಿಮ್ಮ ಒಂದು ಎನಿಮೀಸ್ ಗಳಿಗೆ ಗೊತ್ತಿರೋದ್ರಿಂದಾನೇ ನಿಮ್ಮಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ಎಮೋಷನಲಿ ಏನಾದ್ರು ನಿಮಗೆ ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರು ಅಂತ ಗೊತ್ತಾದ್ರೆ ನೀವು ಡೆಫಿನೆಟ್ಲಿ ಅವ್ರ ಮೇಲೆ ನಿಮ್ಗೆ ಸಿಟ್ಟು ಬಂದಾಗ ಅಥವಾ ನೀವು ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆದಾಗ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ತೀರಾ, ಅದು ಅವ್ರಿಗೆ ಗೊತ್ತಿದೆ. ಆದ್ರಿಂದಾನೇ ನಿಮ್ಮ ಒಂದು ವ್ಯಕ್ತಿಗಳು ನಿಮ್ಮ ಒಂದು ಯಾರಿದ್ದಾರಲ್ಲ ಶತ್ರುಗಳು ನಿಮ್ಮಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆನಾ, ಇನ್ನು ನಮಗೆ ಫೋರ್ತ್ ಕಾರ್ಡು ದ ಎಂಪರರ್ ಬಂದಿರೋದ್ರಿಂದ ಒಂಥರ ನೀವು ತುಂಬಾನೇ ನಿಮ್ಮನ್ನ ನೋಡಿದ್ರೆ ತುಂಬಾ ಈಗೋಸ್ಟಿಕ್, ತುಂಬಾ ಆಟಿಟ್ಯೂಡ್ ಇರುವಂತವ್ರು, ತುಂಬಾ ಕೋಲ್ಡ್ ಹಾರ್ಟ್, ತುಂಬಾ ನ್ಯಾರೋ ಮೈಂಡ್ ಸೆಟ್ ಇರುವಂತವ್ರು, ಇಟ್ಸ್ ಲೈಕ್ ತುಂಬಾ ಬಾಸ್ ತರ ಆಡೋವಂಥವ್ರು, ಒಂಥರ ರೂಲರ್ ಎನರ್ಜಿ, ನಮ್ಮನೇಲಿ ನಾನೇ ಬಾಸ್ ಅಂತಾರಲ್ಲ ಆ ತರ ಒಂದು ಎನರ್ಜಿ ಇರುವಂತವ್ರು. ಅಂಡ್ ಆಲ್ಸೋ ಇಟ್ಸ್ ಲೈಕ್
ಎಲ್ಲದೂ ನನ್ ಕೈಲೇ ಇರ್ಬೇಕು ಅಂತ ಹೇಳಿ ಇಷ್ಟಪಡೋವಂಥವ್ರು, ತುಂಬಾ ಪಾಸೆಸಿವ್ ಆಗಿರುವಂತ ಎನರ್ಜಿ ಇರುವಂತವ್ರು, ಅಂಡ್ ಆಲ್ಸೋ ಇಟ್ಸ್ ಲೈಕ್ ಆಲ್ವೇಸ್ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಕೂಡ ಇರುವಂತವ್ರು. ಐ ಡೋಂಟ್ ಕೇರ್, ನಾನ್ ಎಂತ ಕಷ್ಟ ಬಂದ್ರು ನಾನು ನಿಂತ್ಕೋತೀನಿ ಅಂತ ಹೇಳಿ, ನನಗೆ ಸುಖವಾಗಿರೋದು ಗೊತ್ತು, ಕಷ್ಟ ಬಂದ್ರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಗೊತ್ತು ಅಂತ ಹೇಳ್ತಾರಲ್ಲ, ಆ ತರ ತುಂಬಾ ಹಠಮಾರಿಗಳು ನೀವು. ಮೇಲ್ಗಡೆ ಕೂಲ್ ಆಗಿ ಕಾಮ್ ಆಗಿದ್ರು ಕೂಡ ಒಳಗಡೆ ಒಂದು ಬೆಂಕಿ ಉರಿತಾ ಇರತ್ತೆ ಯಾವಾಗ್ಲೂ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ. ಅಂಡ್ ನಿಮ್ಮ ತಂಟೆಗೆ ಯಾರಾದ್ರೂ ಹೋದ್ರೆ ಅವ್ರನ್ನ ಬಿಡಲ್ಲ ನೀವು, ಅದು ಕೂಡ ಗೊತ್ತು ಅವ್ರಿಗೆ. ಅವ್ರ ಬೆನ್ ಬಿದ್ದು ಅವ್ರನ್ನ ಕಾಡ್ ಬಿಡ್ತೀರಾ, ನಿಮ್ಮ ಎನರ್ಜಿನ ಅವ್ರಿಗೆ ತಗೊಳಕ್ ಆಗಲ್ಲ ಅಂತಾನು ಅವ್ರಿಗೆ ನೀಟಾಗಿ ಗೊತ್ತಿದೆ. ಸೊ ಆ ಒಂದು ಎನರ್ಜಿ ಬಗ್ಗೆನೂ ಅವರು ಮಾತಾಡ್ಕೊಳ್ತಾ ಇದಾರೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ ಟವರ್ ಬಂದಿರೋದ್ರಿಂದ, ಸೊ ನಿಮ್ಮ ಶತ್ರುಗಳು ನಿಮ್ಮ ಏಳ್ಗೆನೆಲ್ಲ ಒಂದ್ ಕಡೆ ನೋಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವ ತರ ಡೌನ್ ಫಾಲ್ ನೀವ್ ಆಗ್ಬೋದು, ನಿಮಗೆ ಯಾವಾಗ ಕಷ್ಟ ಬರುತ್ತೆ, ನಿಮ್ಮ ಲೈಫ್ ಅಲ್ಲಿ ಯಾವಾಗ ಸಡನ್ ಚೇಂಜಸ್ ಗಳಾಗ್ಬೋದು, ಅದನ್ನ ಯಾವಾಗ ನಾವ್ ನೋಡೋದು, ಅದನ್ನ ನೋಡಿ ನಾವ್ ಯಾವಾಗ ಕಣ್ ತುಂಬಿಸ್ಕೊಳ್ಳೋದು, ಖುಷಿ ಪಡೋದು, ನಮಗ್ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ, ಏನ್ ಮಾಡಿದ್ರು ಡೌನ್ ಫಾಲ್ ಆಗ್ತಾನೆ ಇಲ್ವಲ್ಲ, ಮೇಲೆ 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 ಹೋಗ್ತಾನೆ ಇದಾರಲ್ವಾ. ತುಂಬಾ ಕಾಮ್ ಆಗಿದ್ದಾರೆ, ತುಂಬಾ ಡಿಸಿಪ್ಲಿನ್ ಆಗಿದ್ದಾರೆ, ತುಂಬಾ ಪ್ಯಾಷನೇಟ್ ಆಗಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಲೈಫ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಲೈಫ್ ನ ರೂಲ್ಸ್ ನ ಫಾಲೋ ಮಾಡ್ತಾ ಇದಾರೆ, ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆಯಲ್ಲ. ಇಲ್ಲಿ ಯಾವಾಗ ನಾವ್ ಅನ್ಕೊಂಡಿರೋದಾಗೋದು, ಇವ್ರು ಯಾವಾಗ ಇವ್ರ ಜೀವನ ಹಾಳಾಗೋದು, ಡೆಸ್ಟ್ರಾಯ್ ಆಗುವಂತದ್ದು, ನಾವ್ ಯಾವಾಗ ಅದನ್ನ ಕಣ್ತುಂಬ್ಕೊಳ್ಳೋದು, ಅಂಡ್ ಆಲ್ಸೋ ಯಾವಾಗ ಇವರಿಗೆ ಒಳ್ಳೆ ಕಾಲ ಅನ್ನೋದು ಎಂಡ್ ಆಗತ್ತೆ, ಕೆಟ್ಟ ಕಾಲ ಯಾವಾಗ ಶುರು ಆಗತ್ತೆ, ಇವರ ಕಂಟ್ರೋಲ್ ನ ತಪ್ಪಿ ಎಲ್ಲಾದು ನಡೆಯೋದು ಯಾವಾಗ, ಎಲ್ಲ ಇವರ ಕೈ ಮೀರಿ ಹೋಗ್ಬೇಕು, ಸ್ಕ್ರಾಚ್ ಇಂದ ಮತ್ತೆ ಇವರು ಶುರು ಮಾಡಬೇಕು ಜೀವನನ. ಇವರ ಜೀವನ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದೆ, ಸೊ ಅದ್ರಿಂದ ಇವರು ಹೊರಗಡೆ ಬರ್ಬೇಕು, ಕಷ್ಟ ಪಡ್ಬೇಕು, ಆ ಕಷ್ಟನ ನಾವು ನೋಡ್ಬೇಕು. ಸಡನ್ ಆಗಿ ಇವ್ರ ಲೈಫ್ ಅಲ್ಲಿ ಏನಾದ್ರೂ ಆಗ್ಲಿ, ಕೆಲವೊಬ್ರಿಗೆ ಬೀಳ್ಲಿ ಏಳ್ಲಿ, ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಗಳಾಗ್ಲಿ, ಯಾರಿಗಾದ್ರೂ ಏನಾದ್ರೂ ಆಗ್ಲಿ ಅಂತ ಹೇಳಿ ತುಂಬಾ ಪ್ರೇ ಮಾಡ್ಕೊಳ್ತಾ ಇದಾರೆ, ಎನರ್ಜಿನ್ ಪಾಸ್ ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ಕೆಲವೊಬ್ರು ಅಂತೂ ಎಲ್ಲಾದ್ರೂ ಹೋಗೋ ಜಾಗದಲ್ಲಿ ಹೋಗ್ತಾ ಹೋಗ್ತಾನೆ ಬೀಳ್ಲಿ ಇವರು ಅನ್ನೋದು ಒಂದಷ್ಟು ಎನರ್ಜಿ ಪಾಸ್ ಮಾಡ್ತಿರೋಂಥದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ರಿಲೇಶನ್ಶಿಪ್ ಹಾಳಾಗ್ಲಿ, ಮತ್ತೆ ಇವರು ಅದರಿಂದ ಹೊರಗಡೆ ಬಂದು ಮತ್ತೆ ಯಾವ್ದಾದ್ರು ಬೇರೆದನ್ನ ಮಾಡ್ಕೊಳ್ಳಿ, ಅಥವಾ ಏನೇನೋ ವಿಶ್ ಮಾಡ್ತಾ ಇದಾರೆ. ಓಕೆನಾ, ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಒಂಥರ ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಿರೋ ತರ, ಒಂದಷ್ಟು ಕೆಟ್ಟ ಆಲೋಚನೆಗಳು. ಅವರ ಒಂದು ಇಂಟೆನ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ ನಿಮ್ಮ ಶತ್ರುಗಳು. ಎಲ್ಲಾ ತರ ನೋಡ್ತಾ ಇದಾರೆ, ನೀವು ದುಡ್ಡಿಗೆ ಬೆಲೆ ಕೊಡ್ತಾ ಇರೋದು, ಮರ್ಯಾದೆ ಇಲ್ದೇ ಇರೋ ಜಾಗದಿಂದ ಹೋಗ್ತಾ ಇರೋದು, ಸಿಟ್ಟು ಬಂದಾಗ ಆಕ್ಷನ್ ತಗೊಳ್ಳೋದು, ಮತ್ತೆ ಎಲ್ಲಾರನ್ನು ಕಂಟ್ರೋಲ್ ಮಾಡೋದು, ನಾನೇ ಬಾಸ್ ಅಂತ ಹೇಳಕ್ ಹೋಗ್ತಾ ಇರೋದು, ಎಲ್ಲ ಗೊತ್ತಿದೆ ಅವ್ರಿಗೆ. ಓಕೆನಾ, ಸೊ ಹಂಗಿದ್ರು ಕೂಡ ನಿಮ್ಮ ಎನರ್ಜಿಸ್ ಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಿದ್ರು ಕೂಡ ಅವರು ನಿಮ್ಮ ಜೀವನದಲ್ಲಿ ಎಲ್ಲದು ಯಾವಾಗ ಡೆಸ್ಟ್ರಾಯ್ ಆಗುತ್ತೆ, ಎಲ್ಲ ಯಾವಾಗ ಹಾಳಾಗತ್ತೆ, ಅದನ್ನ ನಾವ್ ಯಾವಾಗ ನೋಡ್ಬೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಓಕೆನಾ, ಸೊ ಗೈಸ್, ಇದು ನಿಮ್ಮ ಶತ್ರುಗಳು ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ರೀಡಿಂಗು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇನ್ ಕೇಸ್ ಇಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ಇದು ಆಕಾಶಿಕ್ ರೆಕಾರ್ಡ್, ರೇಖಿ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ ಅವರು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ, ಈಗ ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ, ಅದ್ರ ಉಪಯೋಗನ ನೀವು ಪಡ್ಕೋಬಹುದು. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಥ್ಯಾಂಕ್ ಯು, ಬಾಯ್.